ಯೋಗಿ ಬರುವ ನಮ್ಮ ಶುಭಯೋಗ ತರುವ ನಮ್ಮ ರಾಘವೇಂದ್ರ ಗುರುರಾಯ ಬಂದು ಭವರೋಗ ಕಳೆವ ನಮ್ಮ ಎಂಬ ರಾಯರ ಕುರಿತಾದ ಸಾಲುಗಳನ್ನು ಕೇಳಿದ್ದೇವೆ. ಶ್ರೀ ಗುರು ರಾಘವೇಂದ್ರರಿಂದ ಯೋಗವನ್ನ ಪಡೆದುಕೊಂಡವರು ಅದೆಷ್ಟೋ ಜನರು. ಶುದ್ಧ ಮನಸ್ಸಿನಿಂದ ಬೇಡಿಕೊಂಡರೆ ಸಾಕು, ಬೇಡಿಕೊಂಡದ್ದನ್ನೆಲ್ಲ ಕೊಡುವ ಕರುಣಾಮಯಿ ಆತ. ಇದಕ್ಕೆ ಜೀವಂತ ಸಾಕ್ಷಿ ಎಂದರೆ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಕಾಮಿಡಿ ಕಿಲಾಡಿಗಳು ಎಂಬ ಕಾರ್ಯಕ್ರಮದ ಸ್ಪರ್ಧಿಯಾಗಿದ್ದ ಮಂಗಳೂರಿನ ಮೀನನಾಥ ಎಂದೇ ಪ್ರಸಿದ್ಧಿ ಹೊಂದಿದ ರಾಘವೇಂದ್ರ ಅವರು ತನ್ನ ಜೀವನದಲ್ಲಿ ಎಲ್ಲ ಕೈಬಿಟ್ಟು ಶೂನ್ಯದಲ್ಲಿರುತ್ತಾರೆ. ಒಂದು ಕಡೆ 1 ಕೋಟಿ ಸಾಲ, ಇನ್ನೊಂದು ಕಡೆ ಮಾಡಲು ಸರಿಯಾದ ಕೆಲಸವೇ ಇಲ್ಲ. ನಟನಾಗಬೇಕೆಂಬ ಆಸೆ ಕಣ್ತುಂಬ ಇದ್ದರೂ ಅವಕಾಶವಿಲ್ಲ. ಹೊಟ್ಟೆಪಾಡಿಗಾಗಿ ತಟ್ಟೆ ತೊಳೆಯುವುದರಿಂದ ಹಿಡಿದು ಕಸ ಗುಡಿಸುವವರೆಗೂ 100-200ಕ್ಕೂ ದುಡಿದದ್ದೂ ಇದೆ. ರಾತ್ರಿ ರಸ್ತೆ ಬದಿಯಲ್ಲಿ ಮಲಗಿದ್ದಿದೆ. ಸರಿಯಾದ ಊಟವಿಲ್ಲದೆ ರಾತ್ರಿ ಕೊಟ್ಟ ಊಟದಲ್ಲೇ ಬೆಳಗಿನ ತಿಂಡಿಗಾಗಿ ತೆಗೆದಿಟ್ಟು ಅದಕ್ಕೆ ನೀರು ಉಪ್ಪು ಹಾಕಿ ಬೆಳಗ್ಗೆ ಎದ್ದು ಉಂಡದ್ದು ಉಂಟು. ಒಂದು ದಿನ ರಾಘವೇಂದ್ರ ಅವರು ಹೀಗೆ ಫೇಸ್ಬುಕ್ ನೋಡುತ್ತಿರುವಾಗ ಫೇಸ್ಬುಕ್ನಲ್ಲಿ ರಾಯರನ್ನ ನಂಬು, ಎಲ್ಲರೂ ಕೈ ಬಿಟ್ಟರೂ ರಾಯರು ಯಾವುದಾದರೂ ಒಂದು ರೂಪದಲ್ಲಿ ಬಂದು ನಿನ್ನ ಕೈ ಹಿಡಿಯುತ್ತಾರೆ ಎನ್ನುವ ಸಾಲುಗಳನ್ನ ನೋಡ್ತಾರಂತೆ. ರಾಯರೇ, ನನ್ನ ಬದುಕಲ್ಲೂ ನಿನ್ನ ಪವಾಡವನ್ನ ತೋರಿಸು, ಖುಷಿಯಲ್ಲಿ ಹೇಳಿಕೊಳ್ಳುತ್ತೇನೆ. ರಾಯರು ನಾನು ಕೇಳಿದ್ದನ್ನ ಕೊಟ್ಟ ಎಂದು. ಮರುದಿನ ಅಂದರೆ ಗುರುವಾರದಂದು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತಣ್ಣೀರು ಸ್ನಾನ ಮಾಡಿ ಫೋಟೋ ಮುಂದೆ ಬಂದು ನಿಂತು, ರಾಯರೇ, ನನಗೆ ಆಗ್ತಾ ಇಲ್ಲ, ನನ್ನ ಒಳಗಿರುವ ಕಲಾವಿದನನ್ನ ಉಳಿಸಿಕೊಳ್ಳುವುದಕ್ಕೆ ಆಗ್ತಾ ಇಲ್ಲ, ನನ್ನ ಒಳಗಿರುವ ಕಲಾವಿದನನ್ನ ಉಳಿಸಿಕೊಳ್ಳುವುದಕ್ಕೆ ಆಗ್ತಾ ಇಲ್ಲ ಅಂದ ಮೇಲೆ ನನ್ನನ್ನ ಯಾಕೆ ಇನ್ನೂ ಉಳಿಸಿದ್ದೀಯಾ? ನೀನು ಪವಾಡ ಮಾಡ್ತೀಯಲ್ವಾ? ಒಂದು ಅವಕಾಶವನ್ನ ಕೊಡು. ನಾನು ಈಗಾಗಲೇ 1 ಕೋಟಿ ಸಾಲದಲ್ಲಿದ್ದೇನೆ. ನಾನು ಯಾತಕ್ಕೋಸ್ಕರ ಇಷ್ಟು ಸಾಲ ಮಾಡಿಕೊಂಡೆ? ಯಾತಕ್ಕೋಸ್ಕರ ನನ್ನ ಬದುಕು ಇಷ್ಟು ಕಷ್ಟದಲ್ಲಿ ಬಿತ್ತು? ನಾನು ಮಾಡದ ತಪ್ಪೇ ಇಲ್ಲ ಅಂತ ನಾನು ಒಪ್ಪಿಕೊಳ್ತೇನೆ. ಆದರೆ ನಾನು ಮಾಡಿದ ತಪ್ಪಿಗೆ ಕ್ಷಮೆಯೇ ಇಲ್ಲವಾ? ನಿಮ್ಮತ್ರ ಪವಾಡ ಇದೆ ಅಂತ ಅಂದ್ರೆ ನನಗೆ ಒಂದೇ ಒಂದು ವೇದಿಕೆಯನ್ನ ಕೊಡಿಸು. ಸಾಯುವ ಮೊದಲು ನನಗೆ ಒಂದು ವೇದಿಕೆ ಬೇಕು. ನನ್ನ ಒಳಗಿರುವ ಕಲಾವಿದ ನನ್ನನ್ನ ಬದುಕಿಸ್ತಾ ಇದ್ದಾನೆ ಅನ್ನೋದನ್ನ ಪ್ರೂವ್ ಮಾಡ್ತೀನಿ. ಇಲ್ಲ, ಒಂದೇ ಸಲ ನನಗೆ ಮರಣ ಕೊಡು, ನಾನು ಸತ್ತು ಹೋಗ್ತೀನಿ ಎಂದು ಬೇಡಿಕೊಂಡರಂತೆ. ಅದೇ ದಿನ ಪವಾಡ ಎಂಬಂತೆ ಕಾಮಿಡಿ ಕಿಲಾಡಿಗಳು ಸೀಸನ್ 4ನಿಂದ ರಾಘವೇಂದ್ರ ಅವರಿಗೆ ಕಾಮಿಡಿ ಕಿಲಾಡಿಗಳು ಪಾರ್ಟಿಸಿಪೇಟ್ ಮಾಡುವಂತೆ ಕಾಲ್ ಬರುತ್ತದೆ. ಅಂದು ಕಾಲ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಅಪ್ಪಣ್ಣ ಅವರು. 3 ತಿಂಗಳ ಹಿಂದೆ ಅಪ್ಪಣ್ಣ ಅವರ ಬಳಿ ನನಗೆ ದುಡ್ಡಿನ ಸಹಾಯ ಯಾವುದು ಬೇಡ, ನನಗೆ ಯಾವುದಾದರೂ ಒಂದು ಕೆಲಸ ಇದ್ದರೆ ಮಾಡಿಕೊಡಿ ಎಂದು ಕೇಳಿಕೊಂಡಿದ್ದರಂತೆ. ರಾಘವೇಂದ್ರ ದೇವರ ಪವಾಡವು ಎಂಬಂತೆ ಅಪ್ಪಣ್ಣ ಅವರು ಅಂದು ಕಾಲ್ ಮಾಡಿ ಅಬ್ಬಯ್ಯನಾಡು ಸ್ಟುಡಿಯೋಗೆ ಬನ್ನಿ, ಶರಣಯ್ಯ ಸರ್ ನನ್ನ ಒಮ್ಮೆ ಭೇಟಿ ಆಗ್ತೀರಾ ಎಂದು ಕೇಳಿದ್ದರಂತೆ. ಅದರಲ್ಲಿ ಮೀನಾನಾಥ ಅವರಿಗೆ ಕಾಮಿಡಿ ಕಿಲಾಡಿಗಳಲ್ಲಿ ನಟಿಸಲು ಹೇಳಿದ್ದರಂತೆ. ಅಲ್ಲಿಂದ ಮಂಗಳೂರು ಮೀನಾನಾಥ ಎಂದೇ ಪ್ರಖ್ಯಾತಿಗೊಂಡಿದ್ದ ರಾಘವೇಂದ್ರ ಅವರಿಗೆ ಹೊಸ ಬದುಕನ್ನ ತನ್ನ ಹೆಸರಲ್ಲೇ ಇರುವ ರಾಘವೇಂದ್ರ ಸ್ವಾಮಿಗಳಿಂದ ದೊರಕುತ್ತದೆ. ದೇವಕಿ ನಂದನ ಯಾದವ ಕೃಷ್ಣನ ಭಜಿಸುವ ಶರಣ ಗುರುವೆ, ಜಾನಕಿ ರಮಣನ ಶ್ರೀ ಜಯರಾಮನ ಪೂಜಿಪ ಹರಿಯ ಮಗುವೆ, ಮಾಧವನ ಮಧುಸೂದನನ ಆರಾಧಿಪ ನಿಮ್ಮ ನಯನ, ನನ್ನ ಕೇಶವನ ಹರಿಗೋವಿಂದನ ದಾಸನಾಗಿ ಜನನ. ಈ ಸಾಲುಗಳನ್ನ ಕೇಳಿದರೆ ನಿಮಗೆ ಅರ್ಥವಾಗುತ್ತದೆ. ಶ್ರೀಹರಿ, ಶ್ರೀರಾಮ ಹಾಗೂ ಗುರು ರಾಘವೇಂದ್ರ ಸ್ವಾಮಿಗೂ ಇರುವುದು ಜನುಮ ಜನುಮಗಳ ನಂಟು. ರಾಘವೇಂದ್ರ ಸ್ವಾಮಿ ಹಿಂದಿನ ಜನ್ಮದಲ್ಲಿ ಭಕ್ತ ಪ್ರಹ್ಲಾದನಾಗಿ ಜನಿಸುತ್ತಾರೆ, ನಂತರ ವ್ಯಾಸರಾಯರಾಗಿಯೂ ಜನಿಸುತ್ತಾರೆ. ಹಾಗಾಗಿ ಎಲ್ಲ ಜನ್ಮದಲ್ಲೂ ಗುರು ರಾಘವೇಂದ್ರ ಸ್ವಾಮಿಗಳು ತನ್ನ ಪ್ರಿಯ ಹರಿಯನ್ನ ಧ್ಯಾನಿಸುತ್ತಾರೆ. ರಾಘವೇಂದ್ರ ಸ್ವಾಮಿಯನ್ನ ಮನಸ್ಸಾರೆ ನೆನೆದರೆ ಸಾಕು, ಆತ ಯಾವುದಾದರೂ ಒಂದು ರೂಪದಲ್ಲಿ ಬಂದು ಕಾಪಾಡುತ್ತಾನೆ ಎನ್ನುವುದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕೆ?